ಸೂಪರ್ ಕರೀಂ ನೀನು. ಈ ಮೇಡಮ್ ಹೇಳಿದನ್ನ ಚಾಚು ತಪ್ಪದೆ ಮಾಡ್ತೀಯ. ರಿಯಲಿ ಗ್ರೇಟ್. ಮಿಸ್ಟರ್ ದತ್ತು, ನೀನ್ ಸಾಯೋದಕ್ಕೆ ಎಲ್ಲ ಅರೇಂಜ್ಮೆಂಟ್ಸು ಕರೀಂ ಮಾಡ್ಕೊಂಡಿದ್ದಾನೆ. ದೃಷ್ಟಿ ಬೊಟ್ಟು ನನ್ ಗಂಡ ದತ್ತ ಶ್ರೀರಾಮ್ ಪಾಟೀಲ್ನ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ನನ್ನ ಹತ್ರ ಸೆಂಟಿಮೆಂಟ್ ಅನ್ನೋ ಆಯುಧ ಇದೆ, ಅಕ್ಕ ಅನ್ನೋ ಅಸ್ತ್ರ ಇದೆ. ಆ ಅಸ್ತ್ರನೇ ಇಟ್ಕೊಂಡು ಅವನಿಗೆ ಚುಚ್ತೀನಿ, ಅವನನ್ನ ಸೋಲಿಸ್ತೀನಿ. ಕೈಗೆ ರಕ್ತ ಅಂಟ್ಕೊಳ್ದೇನೆ ಕೆಲ್ಸ ಮಾಡಿ ಮುಗಿಸ್ತೀನಿ. ಹಾಗೆಲ್ಲ ಮಾಡೋರ್ಗು ನಾನೇನ್ ಕೈ ಕಟ್ಕೊಂಡು ಕೂತಿರ್ತೀನ? ಏನೇ ಮಾಡ್ತೀಯ ನೀನು? ಉದ್ದೇಶ ಏನು, ನೀವೇನು ಅನ್ನೋದನ್ನ ನನ್ ಗಂಡನ್ಗೆ ಹೇಳ್ತೀನಿ. ನಿನಗನ್ಸುತ್ತಾ ಅವನ್ ನಿನ್ನ ನಂಬ್ತಾನೆ ಅಂತ? ಬಣ್ಣ ಕಳ್ಚ್ ಬಿದ್ಮೇಲೂ ನಿನ್ನ ಒಪ್ಕೊಂಡಿದ್ದಾನೆ. ಈಗ ನೀನೇನಾದ್ರೂ ನನ್ನ ವಿರುದ್ಧ ಹೇಳೋದಕ್ ಹೋದ್ರೆ ನಿನ್ನ ಒದ್ದು ಹೊರಗೆ ಹಾಕ್ತಾನೆ. ಒಬ್ಳು ತೊಲಗ್ಬಿಟ್ರೆ ಅವನ್ ಜೀವನನ ಹಾಳು ಮಾಡೋದು ತುಂಬಾ ಈಸಿ. ಚಿಕ್ಕಮ್ಮೋರೆ, ನನ್ ಗಂಡ ಕಿರ್ಚಿ ಸುಮ್ನೆ ಗಂಟ್ಲು ಹಾಳು ಮಾಡ್ಕೋಬೇಡ. ನಿನ್ ಗಂಡನ ಜೋಪಾನವಾಗಿ ನೋಡ್ಕೊ. ರೌಡಿಸಮ್ ಅಲ್ಲಿರೋರ್ಗೆ ವೈರಿಗಳು ಜಾಸ್ತಿ. ಅದ್ರಲ್ಲೂ ನಿನ್ ಗಂಡನ್ಗೆ ಮನೆ ಒಳಗೆ ಮನೆ ಹೊರಗೆ ಇನ್ನೂ ಶತ್ರುಗಳು ಜಾಸ್ತಿ ಇದ್ದಾರೆ. ದತ್ತು ಬಗ್ಗೆ ಜೋಪಾನ ಚೆನ್ನಾಗಿ ನೋಡ್ಕೊ. ಅಂದ್ರೆ ನನ್ ಗಂಡಂಗೇನೋ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ? ಕಾದ್ ನೋಡು. ಕೈಗೆ ರಕ್ತ ಅಂಟ್ಕೊಳ್ದೇನೆ ಕೆಲ್ಸ ಮಾಡಿ ಮುಗಿಸ್ತೀನಿ. ಕಿಶೋರಣ್ಣ, ಏನಮ್ಮ ದೃಷ್ಟಿ? ಕಿಶೋರಣ್ಣ, ನಿಮ್ಮ ಅನುಮಾನ ನಿಜ ಆಯ್ತು. ಇದ್ರ ಹಿಂದೆ ಇರೋ ಕೈ ಬೇರೆ ಯಾರ್ದು ಅಲ್ಲ, ಶರಾವತಿ ಚಿಕ್ಕಮ್ಮವ್ರದು. ಹೌದಾ? ಕನ್ಫರ್ಮಾ? ಹೌದು, ಅದನ್ನ ಅವರೇ ಬಾಯ್ ಬಿಟ್ಟು ಹೇಳಿದ್ರು. ಹೌದಾ? ಆ ಕರೀಂ ಅನ್ನೋನು ಅವ್ರ ಕಡೆಯವನೇ ಅಂತೆ. ಅಕ್ಕನ ಮೇಲೆ ಅಟ್ಯಾಕ್ ಮಾಡಿಸಿದ್ದು, ನನ್ನ ಕಿಡ್ನಾಪ್ ಮಾಡಿಸಿದ್ದು, ಎಲ್ರೂ ಒಂದೇ ಜಾಗಕ್ಕೆ ಸೇರೋ ಹಾಗೆ ಮಾಡಿದ್ದು ಎಲ್ಲ ಮೊದಲೇ ಪ್ಲಾನ್ ಅಂತೆ. ಹೌದಾ? ಛೇ, ಅವಳು ರೆಡ್ ಸ್ಯಾರಿ ಉಟ್ಟ ಅನುಮಾನ ಬಂತು. ಒಟ್ನಲ್ಲಿ ಯಾರು ನೆಮ್ಮದಿಯಾಗಿರ್ಬಾರ್ದು ಅವಳಿಗೆ. ಅಷ್ಟೇ ಅಲ್ಲ ಕಿಶೋರಣ್ಣ, ದತ್ತನ್ನ ಸುಮ್ಮನೆ ಬಿಡಲ್ಲ. ಅವನ್ಗೊಂದ್ ಗತಿ ಕಾಣಿಸ್ತೀನಿ. ಒಂದು ಪ್ರಯತ್ನ ಸೋತ್ರೇನು ಕಿಂತ 10 ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ರು. ಛೇ, ಅವಳು ಏನ್ ಮಾಡಿದ್ರು ಬದಲಾಗೋದೇ ಇಲ್ವಾ? ಅವ್ರಿಗೆ ನನ್ ಗಂಡನ ಮೇಲೆ ತಮ್ಮ ಅನ್ನೋ ಭಾವನೆನೇ ಇಲ್ಲ ಕಿಶೋರಣ್ಣ. ಸಾವುಗೋಸ್ಕರ ಕಾಯ್ತಿದ್ದೀನಿ ಅಂದ್ರು. ಇಲ್ಲ ದೃಷ್ಟಿ, ಹೀಗೆ ಇದ್ರೆ ಆಗಲ್ಲ. ನೀನ್ ದತ್ತನ ಹತ್ರ ಹೇಳಲೇಬೇಕು. ಅದು ಆಗೋ ಕೆಲ್ಸ ಆಗಿದ್ರೆ ಯಾವಾಗ್ಲೂ ಮಾಡ್ತಿದ್ದೆ. ದೃಷ್ಟಿ, ನೀನ್ ಹೇಳಿದ್ರೆ ನಂಬ್ತಾನೆ. ನಂಬೋ ಪ್ರಶ್ನೆ ಅಲ್ಲ ಕಿಶೋರಣ್ಣ. ನನ್ಗ್ಯಾರೂ ಇಲ್ಲ ಅಂತ ಮೊದ್ಲೇ ನನ್ ಗಂಡ ಕೊರಗ್ತಾರೆ. ಅಕ್ಕನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅಂಥವ್ರು ಹೀಗೆ ಅಂತ ಗೊತ್ತಾದ್ರೆ ತಡ್ಕೋತಾರ? ಹೌದು, ನಮ್ ದತ್ತ ನೋಡೋದಕ್ ಮಾತ್ರ ರೌಡಿ ಒರಟ, ಆದ್ರೆ ಅವನ ಮನ್ಸು ಪ್ರೀತಿಗೋಸ್ಕರ ಹಮಸೋ ಪುಟ್ಟ ಮಗು. ಶರಾವತಿ ಚಿಕ್ಕಮ್ಮವ್ರಿಗೆ ನನ್ ಗಂಡನ ಮೇಲೆ ಕೋಪ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ದ್ವೇಷ ಇದೆ ಅಂತ ಗೊತ್ತಿರ್ಲಿಲ್ಲ ಕಿಶೋರಣ್ಣ. ಈಗ ನನ್ ಗಂಡಂಗೆ ಏನ್ ಮಾಡ್ತಾರೋ ಏನು ಅಂತ ಭಯ ಆಗ್ತಿದೆ. ದೃಷ್ಟಿ, ದತ್ತ ಬಾಯಿ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ನೀನೇನು ತಲೆ ಕೆಡ್ಸ್ಕೋಬೇಡ. ನೀವೇ ಹೇಳಿದ್ರಿ, ಮನೆ ಒಳಗೆ ಇರೋ ಶತ್ರುಗಳು ಎಷ್ಟು ಡೇಂಜರಸ್ ಅಂತ. ಅದರಲ್ಲೂ ಈ ಶರಾವತಿ ಚಿಕ್ಕಮ್ಮವ್ರ ಬಗ್ಗೆ ನಿಮ್ಗೆ ಗೊತ್ತು.
ಅದು ನಿಜಾನೇ. ಅವಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಅವಳನ್ನ ನಂಬೋದಕ್ಕಾಗಲ್ಲ. ಈಗ ಏನ್ ಮಾಡೋದು ಕಿಶೋರಣ್ಣ? ನಮ್ಗಿರೋದು ಒಂದೇ ದಾರಿ, ಎಚ್ಚರಿಕೆಯಿಂದ ಇರೋದು. ಈ ಶರಾವತಿ ಯಾವಾಗ ಏನ್ ಮಾಡ್ತಾಳೆ ಅಂತ ಗೆಸ್ ಕೂಡ ಮಾಡೋದಕ್ಕಾಗಲ್ಲ. ನೀನು ಆದಷ್ಟು ಅವಳ ಮೇಲೆ ಒಂದು ಕಣ್ಣಿಟ್ಟಿರು ದೃಷ್ಟಿ. ಜೊತೆಗೆ ನನ್ನ ಗಂಡನ ಕಡೆಗೂ ಹೆಚ್ಚು ಗಮನ ಕೊಡ್ಬೇಕು. ಆ ಕರೀಂ ಮೊದಲೇ ಸಲ ನಿನ್ ಗಂಡನ್ ಭೇಟಿ ಆದಾಗಲೇ ನೀನ್ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ಇಷ್ಟು ಮುಂದುವರಿತಾ ಇರ್ಲಿಲ್ಲ ದೃಷ್ಟಿ. ಇನ್ಮೇಲೆ ಈ ತಪ್ಪು ಮಾಡಲ್ಲ. ಮೈಯೆಲ್ಲ ಕಣ್ಣಾಗಿದ್ದು ನನ್ನ ಗಂಡನ್ನ ನೋಡ್ಕೋತೀನಿ. ಸೂಪರ್ ಕರೀಂ, ನೀನು ಈ ಮೇಡಮ್ ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತೀಯ. ರಿಯಲಿ ಗ್ರೇಟ್. ಮಿಸ್ಟರ್ ದತ್ತು, ನೀನ್ ಸಾಯೋದಕ್ಕೆ ಎಲ್ಲ ಅರೇಂಜ್ಮೆಂಟ್ಸು ಕರೀಂ ಮಾಡ್ಕೊಂಡಿದ್ದಾನೆ. ನೀನ್ ಸಾಯೋದಕ್ಕೆ ರೆಡಿ ಆಗು. ಓ, ಮೇಡಮ್ ಫೇಸ್ ಅಲ್ಲಿ ಫುಲ್ ಸ್ಮೈಲು. ವಾವ್, ನಾನ್ ಇಲ್ಲಿ ಒದ್ದಾಡ್ ಸಾಯ್ತಿದ್ರೆ ಯು ಡೋಂಟ್ ಕೇರ್ ಅಲ್ವಾ? ನೀನ್ ಮಾತ್ರ ಖುಷಿಯಾಗಿ ಟೆಕ್ಸ್ಟ್ ಮಾಡ್ಕೊಂಡಿದ್ಯಾ. ನನ್ ಟೆನ್ಷನ್ ನನ್ಗೆ. ಇದ್ರ ಮಧ್ಯ ನಿಂದೇನು? ಅಲ್ಲ, ಇಷ್ಟೊಂದು ಫೋನ್ ನೋಡ್ಕೊಂಡು ಸ್ಮೈಲ್ ಮಾಡ್ತಿದ್ದೆ. ನನ್ ಪ್ರಾಬ್ಲಮ್ ಹೇಳ್ಕೊಳೋದಕ್ ಬಂದಿದ ತಕ್ಷಣ ಟೆನ್ಷನ್ ಬಂದ್ಬಿಡ್ತಾ ನಿನ್ಗೆ? ಎಲ್ರಿಗೂ ನಾನೀಗ ಬೇಡವಾಗಿದ್ದೀನಿ. ನಂದೇಗೆ ನನ್ ಗಂಡೆ ಪ್ರಾಣ ಅಂತ ಅನ್ಕೊಂಡೆ. ಬಟ್ ದಟ್ ಇಸ್ ಅ ಬಿಗ್ ಲೈ. ನಿಮ್ಗೆ ಎಷ್ಟು ಸೆಲ್ಫಿಶ್. ನನ್ ಬಗ್ಗೆ ಯೋಚನೆ ಇಲ್ಲ ಅಲ್ವಾ ನಿಮ್ಗೆ? ಈಗ ಏನಾಯ್ತು ಅಂತ ಹೀಗಾಡ್ತಾ ಇದ್ಯಾ? ಇನ್ನು ಏನಾಗ್ಬೇಕು? ದತ್ತ ದೃಷ್ಟಿ ಇಬ್ರು ಒಂದಾಗಿದ್ದಾರೆ. ಉಡನ್ ಲವ್ ಪಾರ್ಟ್ಸ್ ತರ ಆಡ್ತಿದ್ದಾರೆ. ಕಣ್ ಸನ್ನೆ ಮಾಡೋದೇನು, ಕದ್ದು ಮುಚ್ಚಿ ರೊಮ್ಯಾನ್ಸ್ ಮಾಡೋದೇನು, ಇದನ್ನೆಲ್ಲ ನೋಡಿ ನಂಗೆ ಹೊಟ್ಟೆ ಉರಿತಿದೆ. ಅಷ್ಟೇನಾ ಬೇಬಿ? ನೋಡ್ತಾ ಇರು, ಆದಷ್ಟು ಬೇಗ ಅವ್ರ ಖುಷಿನ ಹಾಳು ಮಾಡ್ತೀನಿ. ಲೆಟ್ ದಮ್ ಗೋ ಟು ಹೆಲ್. ಅವ್ರಿಗೆ ಏನಾದ್ರೆ ನನ್ಗೇನಾಗ್ಬೇಕು? ನನ್ಗೆ ನನ್ ಪ್ರೀತಿನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಈ ಕಡೆ ನಮ್ ಪ್ರೀತಿ ವಿಷಯ ಬ್ರೋಗ್ ಹೇಳು ಅಂದ್ರೆ ಬಜರಂಗಿ ಹೆದರ್ಕೋತಿದ್ದಾನೆ. ಹೀಗೆ ಆದ್ರೆ ನಮ್ ಪ್ರೀತಿ ಕತೆ ಏನು? ಬೆಂಕಿ ಬಿತ್ತು ನಿನ್ ಪ್ರೀತಿಗೆ. ಅವತ್ತೇ ಹೇಳಿದ್ನಲ್ಲ ಇಲ್ಲಿಗೆ ಮುಗಿಸ್ಬಿಡು ಅಂತ. ಇನ್ನು ಎಷ್ಟ್ ಸಲ ಹೇಳ್ಬೇಕು ನಾನ್ ನಿಮ್ಗೆ? ನೋ, ಇಟ್ಸ್ ಇಂಪಾಸಿಬಲ್ ಥಿಂಗ್. ನನ್ ಬಜರಂಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನನ್ ಮದ್ವೆ ಆಗೋದಾದ್ರೆ ಅದು ಬಜರಂಗಿನೇ. ಪ್ಲೀಸ್ ದಿ, ಈ ಮನೇಲಿ ನನ್ಗೆ ಅಂತ ಇರೋದು ನೀನ್ ಒಬ್ಳೆ. ನಮ್ಮಿಬ್ರು ಮದ್ವೆ ನೀನೇ ಮಾಡಿಸ್ಬೇಕು ದಿ, ಪ್ಲೀಸ್. ಶಟ್ ಅಪ್ ನೇತ್ರ. ಯಾವುದೇ ಕಾರಣಕ್ಕೂ ಆ ಭಿಕಾರಿ ಜೊತೆ ನಿನ್ ಮದ್ವೆ ಮಾಡ್ಸಲ್ಲ ನಾನು. ದಿ, ಮಾತಾಡ್ಬೇಡ. ನೀನ ರಾಜ್ಕುಮಾರಿ ತರ ನೋಡ್ಕೊಂಡು ನೀನ್ ಕೇಳಿದ್ದನ್ನೆಲ್ಲ ಕೊಡ್ಸಿ ಬೆಳ್ಸಿದ್ದು ಯಾವನೋ ಬೀದಿಲ್ ಹೋಗೋನ್ ಜೊತೆ ಮದ್ವೆ ಮಾಡಿಸ್ಕೊಳೋದಿಕ್ಕಲ್ಲ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೆಯಲ್ಲ, ನಡೆಯೋದಕ್ ನಾನ್ ಬಿಡಲ್ಲ. ಆಫ್ಟರ್ ಆಲ್ ಈ ಮನೆ ಕೆಲಸದವನ್ ಕಣೆ ಅವನು. ಬಜರಂಗಿ ಬಗ್ಗೆ ಆತರ ಎಲ್ಲ ಮಾತಾಡ್ಬೇಡ. ಮಾತಾಡ್ತೀನಿ. ಅವನೊಬ್ಬ ಗತಿ ಇಲ್ದೇ ಇರೋನು. ನಾವ್ ಹಾಕಿದನ್ನ ತಿನ್ಕೊಂಡ್ ಬಿದ್ದಿರೋ ನಾಯಿ. ಅವನ್ ಜೊತೆ ನಿನ್ ಮದ್ವೆ ನಾನ್ ಮಾಡ್ಸಲ್ಲ. ಯಾರ್ ಒಪ್ಲಿ ಬಿಡ್ಲಿ, ನಾನ್ ಮಾತ್ರ ಮದ್ವೆ ಆಗೋದು ಬಜರಂಗಿನೇ. ಅದನ್ನ ಯಾರಿಂದನೂ ತಡಿಯೋದಕ್ ಸಾಧ್ಯನೇ ಇಲ್ಲ. ನಾನ್ ತಡಿತೀನಿ, ನಡೆಯೋದಕ್ ಬಿಡಲ್ಲ. ಆಯ್ತು, ತಡದ್ ನೋಡು. ನನ್ ಪ್ರೀತಿ ದೊಡ್ಡ ಅಥವಾ ನಿನ್ ಹಠ ದೊಡ್ಡ ಅಂತ ನಾನು ನೋಡೇ ಬಿಡ್ತೀನಿ. ನನ್ಗೂ ಕೇರ್ ಮಾಡಲ್ವಾ? ನನ್ ಪ್ರೀತಿಗ್ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ನಾನ್ ಯಾಕೆ ನಿನ್ ಮಾತ್ ಕೇಳ್ಬೇಕು? ನಾನ್ ಯಾಕೆ ನಿನ್ ಕೇರ್ ಮಾಡ್ಬೇಕು? ಬಜರಂಗಿ ನನ್ ಕುತ್ತಿಗೆಗೆ ತಾಳಿ ಕಟ್ಟೋದನ್ನ ನಿನ್ ಕೈಲಲ್ಲ, ಆ ದೇವ್ರ ಕೈಲೂ ತಡಿಯೋದಕ್ ಸಾಧ್ಯ ಇಲ್ಲ. ನೇತ್ರ ಸ್ಟಾಪ್. ತೊಲೆ ಬಿಸಿ ಇರುವಾಗ್ಲೂ ಇವಳಿಗೆ ಬೇರೆ ಗೋಳು. ಇರ್ಲಿ, ಇವಾಗ ಅವಳಿಗಿಂತ ಮುಖ್ಯವಾಗಿರೋದು ದತ್ತುನ ಮುಗಿಸೋದು. ಮೊದ್ಲು ಆ ಕೆಲ್ಸದ ಮೇಲೆ ಗಮನ ಕೊಡ್ಬೇಕು. ಈ ಕೆಲ್ಸ ಮುಗಿದ್ಮೇಲೆ ಅವಳನ್ನ ವಿಚಾರಿಸ್ಕೋತೀನಿ.
ಏನ್ ದೃಷ್ಟಿ, ಸ್ಮೈಲ್ ಮಾಡಿದ್ರೆ ವಾಪಸ್ ಸ್ಮೈಲ್ ಕೊಡ್ಬೇಕು ಅನ್ನೋ ಮ್ಯಾನರ್ಸ್ ಇಲ್ವಾ? ಅಥವಾ ಅಷ್ಟೊಂದು ಆಟಿಟ್ಯೂಡಾ? ಓಹೋ, ನನ್ ಕಂಡ್ರೆ ಅಷ್ಟೊಂದು ಭಯನಾ? ನಾನು ನಿನ್ ಗಂಡಂಗೆ ಏನೋ ಮಾಡ್ಬಿಡ್ತೀನಿ ಅಂತನಾ? ಪಾಪ, ತಾಳಿಗೆ ಅದಿನ್ ಎಷ್ಟು ಆಯ್ಸು ಉಳ್ದಿದ್ಯೋ ಏನೋ. ಇನ್ ಮುಂದೆ ನೀನು ದಿನ ಅಲ್ಲ, ಗಂಟೆಗಳ ಲೆಕ್ಕ ಹಾಕ್ಬೇಕು. ನಾಳೆ ಯಾವ ದಿನ ಗೊತ್ತಲ್ಲ? ಅಮಾವಾಸ್ಯೆ. ಏನ್ ಬೇಕಾದ್ರೂ ಆಗ್ಬೋದು ದೃಷ್ಟಿ, ಜೋಪಾನವಾಗಿರು. ಯಾವ್ದಕ್ಕೂ ನೀನ್ ನಂಬೋ ದೇವ್ರುಗಳಿಗೆಲ್ಲ ಹರಕೆ ಕಟ್ಕೊಂಡ್ಬಿಡು. ಹಾಗೆ ಇನ್ನೊಂದ್ ಮಾತು, ಈ ಶರಾವತಿ ಗುರಿ ಇಟ್ರೆ ಆ ದೇವ್ರು ಬಂದ್ರು ಕಾಪಾಡೋದಕ್ಕಾಗಲ್ಲ. ಯಾವ್ದಕ್ಕೂ ನಾಳೆ ನಿನ್ ಗಂಡನ್ ಕೈಲಿ ಹಣೆ ತುಂಬಾ ಕುಂಕುಮ ಇಡ್ಸ್ಕೋ, ತಲೆ ತುಂಬಾ ಹೂ ಮುಡ್ಸ್ಕೋ. ಮತ್ತೆ ನಿನ್ಗ ಭಾಗ್ಯ ಸಿಗುತ್ತೋ ಇಲ್ವೋ ಹೇಳಕ್ಕಾಗಲ್ಲ. ಬಾಯ್. ಇವರು ಈ ಥರ ಎಲ್ಲ ಮಾತಾಡ್ತಿದ್ದಾರೆ. ಇವ್ರು ನಿಜವಾಗ್ಲೂ ಏನಾದರೂ ಅನಾಹುತ ಮಾಡ್ತಾರಾ ಅಥವಾ ನನಗೆ ಹೆದರ್ಸಕ್ಕೆ ಹೀಗೆಲ್ಲ ಹೇಳ್ತಿದಾರ? ಛೇ, ಇವ್ರು ಹೆಜ್ಜೆ ಹೆಜ್ಜೆಗೂ ಹೀಗೆ ಎದುರಿಸ್ತಿದ್ದಾರೆ. ಏನು ಮಾಡಲಿ ನಾನು?